ಕ್ಲಾಶ್ ಕೇಳಕ್ಕೇನೆ ಎಷ್ಟು ಭಾರವಾದ ಶಬ್ದ ಅಲ್ವಾ ಗುರುವೆ. ನಮ್ಮಲ್ಲಿ ಲಾಂಗ್ ವೀಕೆಂಡು ಅಥವಾ ಪ್ರಮುಖ ಹಬ್ಬಗಳ ಸಂದರ್ಭಕ್ಕೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಪ್ರೇಕ್ಷಕರ ಮುಂದೆ ತರೋದು ವಾಡಿಕೆ. ಆದ್ರೆ ಅದೇ ವಾರಾಂತ್ಯಕ್ಕೆ ಒಂದಕ್ಕಿಂತ ಜಾಸ್ತಿ ದೊಡ್ಡ ಸಿನಿಮಾಗಳು ಬರೋದು ಸ್ವಲ್ಪ ಅಪರೂಪನೇ. ಈ ತರ ಎರಡು ದೊಡ್ಡ ಸಿನಿಮಾಗಳು ಬಂದಾಗ ಖಂಡಿತ ಎರಡೂ ಸಿನಿಮಾದ ಬಾಕ್ಸ್ ಆಫೀಸ್ ಸಾಮರ್ಥ್ಯ ಕುಗ್ಗೋದು ಗ್ಯಾರಂಟಿ. ಅದೇ ರೀತಿ ಈ ವಾರ ಕೂಲಿ ಹಾಗೂ ವಾರ್ 2 ಸಿನಿಮಾಗಳು ತೆರೆ ಕಂಡಿದ್ದು YRF ನ ಸ್ಪೈ ಯೂನಿವರ್ಸ್ ನ ಹೈಪ್ ಒಂದ್ ಕಡೆ ಆದ್ರೆ, ಲೋಕೇಶ್ ಕನಗರಾಜ್ ಹಾಗೂ ರಜನಿ ಅವರ ಕಾಂಬಿನೇಷನ್ ಅಂಡ್ ಎಲ್ಲಾ ಇಂಡಸ್ಟ್ರಿಯ ಸ್ಟಾರ್ ಗಳ ಕ್ಯಾಮಿಯೋ ಇನ್ನೊಂದ್ ಕಡೆ. ಈ ಮಹಾ ಕ್ಲಾಶ್ ನಲ್ಲಿ ಗೆದ್ದೋರು ಯಾರು, ಯಾಕೆ ಎರಡು ಸಿನಿಮಾಗಳಿಗೂ ಮಿಶ್ರ ಪ್ರತಿಕ್ರಿಯೆ ಸಿಗ್ತಿದೆ, ಬಾಕ್ಸ್ ಆಫೀಸ್ ನಲ್ಲಿ ಏನೇನ್ ಕಮಾಲ್ ಅನ್ನ ಈ ಸಿನಿಮಾಗಳು ಮಾಡ್ತಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪಾಯಿಂಟ್ ನಂಬರ್ 1, ಓವರ್ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ. ತಮ್ಮ ಫೇವರೇಟ್ ಸ್ಟಾರ್ಗಳ ಮೋಸ್ಟ್ ಅವೈಟೆಡ್ ಸಿನಿಮಾ ವಿತ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ಬರ್ತಾ ಇದೆ ಅಂದಾಗ ಯಾವುದೇ ಪ್ರಮೋಷನಲ್ ಮೆಟೀರಿಯಲ್ ಅನ್ನ ಸಿನಿಮಾ ತಂಡ ಬಿಡೋದಿಲ್ಲ. ಆದ್ರೂ ಸಹಜವಾಗಿ ಆ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿರುವಂತಹ ಹೆಸರುಗಳಿಂದಲೇ ಕೆಲವೊಮ್ಮೆ ಹೈಪ್ಗಳು ಹುಟ್ಕೊಳುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರುವಾಗ ಹೈಪ್ ಅನ್ನೋದು ಬೆಂಕಿಯ ಕಿಡಿ ಇದ್ದಂಗೆ, ಫ್ಯಾನ್ ಥಿಯರೀಸ್ ಅನ್ನೋದು ಸೀಮೆ ಎಣ್ಣೆ ಇದ್ದಂಗೆ. ಈ ಎರಡೂ ಸೇರ್ಕೊಂಡು ಧಗ 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 ಅಂತ ಗಗನಕ್ಕೆ ತಗೊಂಡೋಗ್ತವೆ ಎಕ್ಸ್ಪೆಕ್ಟೇಷನ್ ನ. ಈ ಡೈರೆಕ್ಟರ್ಸ್ ಕೂಡ ಹೋಗಕ್ಕಾಗದೇ ಇರುವಂತಹ ಇಮ್ಯಾಜಿನೇಷನ್ ಲೆವೆಲ್ಗೆ ಸ್ಟಾರ್ಗಳ ಅಭಿಮಾನಿಗಳೇ ಹೋಗಿ ಬೇಜಾನ್ ಥಿಯರಿಗಳನ್ನ ಹುಟ್ಟಾಕ್ಬಿಡ್ತಾರೆ. ಇದೊಂದು ದೊಡ್ಡ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೇಕು. ವಾರ್ 2 ನ ವಿಷಯದಲ್ಲಿ ಹಲವಾರು ಕ್ಯಾಮಿಯೋಸ್ಗಳ ನಿರೀಕ್ಷೆ ಇತ್ತು. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಸ್ವಲ್ಪ ಆದ್ರೂ ಬಂದ್ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅಂಡ್ ಯೂನಿವರ್ಸ್ಗೆ ಇನ್ನೊಬ್ಬ ಖಿಲಾಡಿ ಎಂಟ್ರಿ ಕೊಡ್ತಾನೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಅಲ್ಲಿ ಆಗಿದ್ದೇ ಬೇರೆ. ನೋ ಡೌಟ್ ಸಿನಿಮಾ ತಂಡ ಕೂಡ ಯೂನಿವರ್ಸ್ ಅನ್ನುವಂತಹ ದೃಷ್ಟಿಕೋನದಿಂದಾನೇ ಏನನ್ನು ಆಫರ್ ಮಾಡಿಲ್ಲ. ಬಟ್ ಈ ನಿರೀಕ್ಷೆಗಳಿಂದ ಸಿನಿಮಾಗೆ ಪೆಟ್ಟು ಬಿದ್ದಿರೋದಂತೂ ಖಂಡಿತ. ಅಂಡ್ ಕೂಲಿ ಬಗ್ಗೆ ಅಂತೂ ಕೇಳಂಗೇನ ಬಿಡಿ. ಟ್ರೈಲರ್ ಹೊರ ಬಂದಾಗ್ಲಿಂದಲೂ ದಿನಕ್ಕೊಂದು ಹೊಸ ಟ್ರೈಲರ್ ಅನಾಲಿಸಿಸ್ ವಿಡಿಯೋಗಳು ಬರ್ತಾನೆ ಇದ್ವು. LCU ಜೊತೆಗೆ ಇರ್ಬೋದಾದಂತಹ ಕನೆಕ್ಷನ್ ನ ಆಳಕ್ಕೆ ಕೈ ಹಾಕಿ ತೆಗೆದು ಬಿಟ್ಟಿದ್ರು. ಈ ಸಿನಿಮಾ ನೋಡಾದ್ಮೇಲೆ ಆ ಅನಾಲಿಸಿಸ್ ಥಿಯರಿಗಳು ನೋಡಿದ್ರೆ ನಗು ಬರೋದಂತೂ ಖಂಡಿತ ಗುರುವೆ. ಅಂಡ್ ನಾನ್ ಕೂಡ ವಾಚ್ ಇದೆಯಲ್ಲ, ಚೇರ್ ಇದೆಯಲ್ಲ ಅಂತ ಅನ್ಕೊಂಡು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಕೂಡ ಇದ್ರಲ್ಲಿ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ವಾಚ್ ಅನ್ನೋದು ಬಟ್ಟೆ ಮೈನ್ಯೂಟ್ ಆಫ್ ದ ಮೈನ್ಯೂಟ್ ಪಾರ್ಟ್ ಅಂತ ನೋಡಿದ್ಮೇಲೆ ನಾನೇ ಗಾಬರಿ ಆಗೋದೆ. ಪಾಯಿಂಟ್ ನಂಬರ್ 2, ಕ್ಲಾಶ್. ಆಗಸ್ಟ್ 14ರಿಂದ ಆಗಸ್ಟ್ 17 ದೊಡ್ಡ ವೀಕೆಂಡು. ಆಡಿಯನ್ಸ್ ಕೂಡ ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಥಿಯೇಟರ್ ನಲ್ಲಿ ಹೋಗಿ ನೋಡೋಣ ಅಂತ ಖಂಡಿತ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಅದರಲ್ಲಿ 99% ಜನ ಹೋಗೋದಕ್ಕೆ ಮನ್ಸ್ ಮಾಡೋದು ಒಂದು ಸಿನಿಮಾಗ್ ಮಾತ್ರ. ವಾರ್ 2, ಕೂಲಿ ಎರಡು ಒಂದೇ ದಿನ ತೆರೆ ಕಂಡಿದ್ರಿಂದ ಆಡಿಯನ್ಸ್ ಡಿವೈಡ್ ಆದ್ರು. ಥಿಯೇಟರ್ಸ್ ಗಳು ಶೋಸ್ ಗಳನ್ನ ಪಡೆಯೋದಕ್ಕೆ ಸಿನಿಮಾ ತಂಡಕ್ಕೂ ಹಗ್ಗ ಜಗ್ಗಾಟ ಹೆಚ್ಚಾಯ್ತು. ಈಗಲೂ ಎರಡೂ ಸಿನಿಮಾಗಳು ಮ್ಯಾಸಿವ್ ಓಪನಿಂಗ್ ಅನ್ನ ತಗೊಂಡಿದೆ. ಬಟ್ ಈ ಕ್ಲಾಶ್ ಇಲ್ಲದೆ ಇದ್ದಿದ್ರೆ ಇನ್ನಷ್ಟು ದಾಖಲೆಗಳನ್ನ ಹುಟ್ಟಿಸೋ ಅಥವಾ ಮುರಿಯುವಂತಹ ಪೊಟೆನ್ಶಿಯಲ್ ಅನ್ನ ಈ ಎರಡೂ ಸಿನಿಮಾಗಳು ಹೊಂದಿದ್ವು, ಇರ್ರೆಸ್ಪೆಕ್ಟಿವ್ ಆಫ್ ರಿವ್ಯೂಸ್. ಈ ಕ್ಲಾಶ್ ಅನ್ನೋದು ಎಷ್ಟೋ ಸಣ್ಣ ಬಜೆಟ್ ನ ಒಳ್ಳೆ ಕಂಟೆಂಟ್ ಸಿನಿಮಾಗಳಿಗೂ ಒಂದಲ್ಲ ಒಂದ್ ರೀತಿ ಅಫೆಕ್ಟ್ ಮಾಡೇ ಮಾಡುತ್ತೆ. ಇರೋ ಸ್ಕ್ರೀನ್ಸ್ ಎಲ್ಲ ಈ ಎರಡು ದೊಡ್ಡ ಸಿನಿಮಾಗಳು ಆಕ್ಯುಪೈ ಮಾಡ್ಕೊಂಡಿದ್ರಿಂದ ಯಾರು ಈ ಡೇಟ್ಸ್ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೂ ಮುಂದಾಗಲ್ಲ ಬಿಡಿ. ನಮ್ಮ ಸೂ ಫ್ರಮ್ ಸೋ ಸಿನಿಮಾ ಕಳೆದ ತಿಂಗಳು ತೆರೆ ಕಂಡು ಎಲ್ಲೆಡೆ ಒಳ್ಳೆ ವರ್ಡ್ ಆಫ್ ಮೌತ್ ಪಡೆದಿದ್ರಿಂದ ಸೇಫ್ ಆಯ್ತು ಗುರುವೆ. ಅಕಸ್ಮಾತ್ ಇದೇನಾದ್ರೂ ಕಳೆದ ವಾರನೋ ಈ ವಾರನೋ ಬಂದಿದ್ರೆ ಸ್ವಲ್ಪ ಪೆಟ್ಟು ಖಂಡಿತ ಬೀಳ್ತಾ ಇತ್ತು. ನೋ ಡೌಟ್ ಆ ಸಿನಿಮಾ ಆಗ್ಲೂ ಬ್ಲಾಕ್ ಬಸ್ಟರ್ ಆಗೋದು. ಆದ್ರೆ ಸ್ಕ್ರೀನ್ ಕೌಂಟು, ಶೋ ಟೈಮಿಂಗ್ಸ್ಗೆ ಎಫೆಕ್ಟ್ ಆಗ್ತಿತ್ತು ಅನ್ನೋದು ನಮ್ಮ ಒಪಿನಿಯನ್. ಪಾಯಿಂಟ್ ನಂಬರ್ 3, ಪ್ರೆಸೆಂಟೇಷನ್ ಆಫ್ ಸ್ಟಾರ್ಸ್. ಪ್ರೇಕ್ಷಕರಿಗೆ ವಾರ್ 2 ನಲ್ಲಿ ಬಿಗ್ಗೆಸ್ಟ್ ಡಿಸಪಾಯಿಂಟ್ಮೆಂಟ್ ಎದುರಾಗಿದ್ದು ತಮ್ಮ ಸ್ಟಾರ್ ಗಳನ್ನ ಆವರೇಜ್ ಪ್ರೆಸೆಂಟೇಷನ್ ಒಂದಿಗೆ ನೋಡೋದು. ಆವರೇಜ್ VFX ಒಂದಿಗೆ ಇಲ್ಲಾಜಿಕಲ್ ಓವರ್ ದ ಟಾಪ್ ವೇ ನಲ್ಲಿ ಇಬ್ರು ಲೀಡ್ ಗಳಾದಂತಹ ಜೂನಿಯರ್ NTR, ಹೃತಿಕ್ ರೋಷನ್ ಅವರನ್ನ ಪ್ರೆಸೆಂಟ್ ಮಾಡಲಾಗಿತ್ತು. ಎಲ್ಲೆಲ್ಲಿ ಈ ಸಿನಿಮಾದ ಸ್ಟಾರ್ ಪವರ್, ಇಬ್ಬರ ಫೇಸ್ ಆಫ್ ವರ್ಕ್ ಆಗ್ಬೇಕಿತ್ತು ಅಲ್ಲೆಲ್ಲ ಈ ಸಿನಿಮಾ ಎಡುವುದು. ಅಷ್ಟೇ ಅಲ್ಲದೆ ರಿಯಲ್ ಲೊಕೇಶನ್ಸ್ ನ ಬದಲಿಗೆ ಎಲ್ಲವನ್ನ ಸ್ಟುಡಿಯೋನಲ್ಲಿ ತಯಾರಿಸಿ CG, VFX ಬಳಸಿರೋದ್ರಿಂದ ಸಿನಿಮಾ ಸಖತ್ ಫೇಕ್ ಅಂತ ಅನ್ಸುತ್ತೆ. ಬಟ್ ಕೂಲಿ ವಿಷಯಕ್ಕೆ ಬಂದ್ರೆ ಕತೆ ಸ್ವಲ್ಪ ಬೇರೆ ತರನೇ ಇದೆ. ಬೇರೆ ಬೇರೆ ಪ್ಲಾಟ್ ಪಾಯಿಂಟ್ಸ್ ನ ಬೇರೆ ಬೇರೆ ಜಾಗಗಳಲ್ಲಿ ನೀರ್ ಬಿಟ್ಟು ಎಲ್ಲವನ್ನ ಒಂದು ದೊಡ್ಡ ಪೂಲ್ಗೆ ಹಾಕೋಣ ಅಂತ ಹೋಗಿದ್ದಾರೆ. ಬಟ್ ಅವರು ಓಪನ್ ಮಾಡಿದ ನಲ್ಲಿಗಳಲ್ಲಿ ಕೆಲವು ನಲ್ಲಿ ಆನ್ ಆಗ್ಲಿಲ್ಲ, ಇನ್ನು ಕೆಲವು ಮಧ್ಯದಲ್ಲೇ ನಿಂತು ಹೋಯ್ತು. ಅಂಡ್ ಇನ್ನು ಹಲವು ಹನಿ ಹನಿಯಾಗಿ ಹೊರ ಬರ್ತಾ ಇದ್ವು. ಅಂಡ್ ಈ ಅಪ್ರೋಚು ಪ್ರೇಕ್ಷಕರಿಗೆ ಪ್ರಾಬ್ಲಮ್ಯಾಟಿಕ್ ಆಗಿತ್ತು. ಅಂಡ್ ಮಿಕ್ಸ್ಡ್ ರೆಸ್ಪಾನ್ಸ್ ಪಡ್ಕೊಳ್ಳೋದಕ್ಕೂ ಕೂಡ ಇದೇನೇ ಕಾರಣ. ಈ ಕಡೆ ಇದು ಲೋಕೇಶ್ ಅವರ ಸಿಗ್ನೇಚರ್ ಸಿನಿಮಾನ ಅಥವಾ ರಜನಿ ಅವರ ಸಿಗ್ನೇಚರ್ ಸಿನಿಮಾನ ಅನ್ನುವಂತಹ ಗೊಂದಲ ಮೂಡಿಸೋದಕ್ಕೆ ಕೂಡ ಸಿನಿಮಾದಲ್ಲಿ ಸಾಕಷ್ಟು ಅವಕಾಶಗಳಿದ್ವು. ಇನ್ನು ಇವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದ ಅಮೀರ್ ಖಾನ್ ಅವರ ಕ್ಯಾಮಿಯೋ ಎಫೆಕ್ಟಿವ್ ಆಗಿರ್ಲಿಲ್ಲ. ಉಪೇಂದ್ರ ಅವರ ಎಂಟ್ರಿ, ಫೈಟ್ ಸೀಕ್ವೆನ್ಸ್ ಗಳು ಚೆನ್ನಾಗಿದ್ರು. ಅವರ ಪಾತ್ರದ ಇಂಪಾರ್ಟೆನ್ಸ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಕಮ್ಮಿ ಇತ್ತು. ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ನಿಂದು ಸಿನಿಮಾ ಸ್ವಲ್ಪ ಅಫೆಕ್ಟ್ ಆಗಿದೆ. ಕೆಲವರಿಗೆ ವರ್ಕ್ ಆಗಿದೆ, ಕೆಲವರಿಗೆ ಕಾಟ ಕೊಟ್ಟಿದೆ. ಅದಕ್ಕೆ ಹೇಳೋದು ಇತ್ತೀಚಿನ ದಿನಗಳಲ್ಲಿ ಇಟ್ ಇಸ್ ಸುಪ್ರೀಂ ಕಂಟೆಂಟ್ ಓವರ್ ಸೂಪರ್ ಸ್ಟಾರ್ಸ್. ಪಾಯಿಂಟ್ ನಂಬರ್ 4, ವೀಕ್ ಸ್ಕ್ರೀನ್ ಪ್ಲೇ. ನೋ ಡೌಟ್ ಎರಡೂ ಸಿನಿಮಾದಲ್ಲಿ ಭಾರತದಾದ್ಯಂತ ಹೆಸರು ಮಾಡಿರುವಂತಹ ಖ್ಯಾತ ಕಲಾವಿದರು ಇದ್ರು.
ಪ್ರತಿ ಇಂಡಸ್ಟ್ರಿಯನ್ನ ಸಹ ಕಬ್ಜಾ ಮಾಡಬಹುದಿತ್ತು. ಬಟ್ ಎರಡೂ ಸಿನಿಮಾಗಳ ಸ್ಟೋರಿಯಲ್ಲಾಗ್ಲಿ ಪ್ರೆಸೆಂಟೇಷನ್ ಅಲ್ಲಾಗ್ಲಿ ಹೊಸತನ, ಫ್ರೆಶ್ ಕಾನ್ಸೆಪ್ಟು ಈ ಹಿಂದೆ ನಾನು ನೋಡೇ ಇಲ್ವಲ್ಲ ಎಂಬ ಒಂದು ಫ್ಯಾಕ್ಟರ್ ಮಿಸ್ಸಿಂಗ್ ಇತ್ತು. ಅಷ್ಟಕ್ಕೂ ಮಿಗಿಲಾಗಿ ಎರಡೂ ಸಿನಿಮಾಗಳಲ್ಲೂ ನಮ್ಮಂತ ರಿವ್ಯೂವರ್ಸ್ಗೆ ಅಲ್ಲಲ್ಲ ಕಾಮನ್ ಆಡಿಯನ್ಸ್ಗೂ ಕಾಣಿಸುವಂತಹ ಫ್ಲಾಸ್ಗಳಿದ್ವು. ಮುಂಚೆನೆ ಎಲ್ಲೋ ನೋಡಿದಿನಲ್ಲ ಅನ್ನೋ ಟೆಂಪ್ಲೇಟ್ ಇತ್ತು. ಕೂಲಿಲಿ ಜೈಲರ್ನಂತೆ ನಮ್ಮ ನಾಯಕನಿಗೆ ಎಲ್ಲಾ ಮಾಡೋದಕ್ಕೆ ಜನರು ಅಪಾಯಿಂಟ್ ಆಗ್ಬಿಡ್ತಾರೆ. ಅಂಡ್ ಕೂಲಿಯ ಬ್ಯಾಕ್ ಸ್ಟೋರಿ ಕೂಡ ಭಾಷಾ ಸಿನಿಮಾದ ಟೆಂಪ್ಲೇಟ್ ನ ಹೋಲುತ್ತೆ. ವಾರ್ 2 ನಲ್ಲೂ ಸೇಮ್, ದೇಶಕ್ಕೆ ಒಂದು ತೊಂದರೆ, ಅದನ್ನ ಎದುರಿಸೋದು, ಒಂದು ಅನ್ನೆಸೆಸರಿ ಲವ್ ಸ್ಟೋರಿ ಎಲ್ಲವೂ ಇತ್ತು. ಸಿನಿಮಾ ಲೆಟ್ ಡೌನ್ ಆಗೋದಕ್ಕೆ ಪ್ರಮುಖ ಕಾರಣನೇ ಇಲ್ಲಿ ಫ್ರೆಶ್ನೆಸ್ ಇಲ್ಲದೆ ಇರೋದು. ಪಾಯಿಂಟ್ ನಂಬರ್ 5, ಬಾಕ್ಸ್ ಆಫೀಸ್ ಅಂಡ್ ಸಿನಿಮಾ ಇಂಪ್ಯಾಕ್ಟ್. ಯಾರೆಲ್ಲ ಈ ಸಿನಿಮಾವನ್ನ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ 6 ಗಂಟೆ 5 ಗಂಟೆಗೆ ನೋಡಕ್ ಹೋಗಿದ್ರೋ ಅಲ್ಲಿನ ಮೆಜಾರಿಟಿ ಆಡಿಯನ್ಸ್ಗೆ ಈ ಮೇಲೆ ನಾನು ಹೇಳಿದ ಫ್ಯಾಕ್ಟರ್ಸ್ ಯಾವುದು ಮ್ಯಾಟ್ರೇ ಆಗಲ್ಲ. ತಮ್ಮ ಫೇವ್ರೇಟ್ ಸ್ಟಾರ್ನ, ಐಡಲ್ನ ಪರದೆ ಮೇಲೆ ಚೀರಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ಹೋಗ್ತಾರೆ. ಬಟ್ ಅವರು ಹೋದಂತಹ ಜೋಶ್ಗೆ 700ರಿಂದ 800 ರೂಪಾಯಿ ಟಿಕೆಟ್ಗೆ ಅದು ಮಾಡಿದಂತಹ ಇಂಪ್ಯಾಕ್ಟು ಬಹಳ ಕಮ್ಮಿ ಇತ್ತು. ಆಚೆ ಬಂದು ತಮ್ಮ ಸ್ನೇಹಿತರಿಗೂ ಹೇಳೋ ಅಷ್ಟು ಮಜಾ ಅವ್ರೊಳಗಡೆ ಮೂಡಿರ್ಲಿಲ್ಲ. ಬಾಕ್ಸ್ ಆಫೀಸ್ ಮೇಲೆ ಕಣ್ಣಾಕದಾದ್ರೆ ಎರಡೂ ಸಿನಿಮಾಗಳು ಮಿಕ್ಸ್ಡ್ ರಿವ್ಯೂಸ್ ಇದ್ರು ಒಳ್ಳೆ ಹೋಲ್ಡ್ ಅಲ್ಲಿ ಒಳ್ಳೆ ನಂಬರ್ಸ್ ಅನ್ನ ಬಾಚ್ತಾ ಇದೆ. ರಜನಿಕಾಂತ್ ಅವರ ಕೆರಿಯರ್ ಬೆಸ್ಟ್ 151 ಕೋಟಿ ಓಪನಿಂಗ್ ಅನ್ನ ಈ ಸಿನಿಮಾ ಪಡ್ಕೊಂಡಿದೆ. ಅಂಡ್ ಫಾಸ್ಟೆಸ್ಟ್ 300 crore ಫಾರ್ ತಮಿಳ್ ಫಿಲಂ ಎಂಬ ಹೆಗ್ಗಳಿಕೆಗೆ ಕೂಡ ಇದು ಪಾತ್ರವಾಗಿದೆ. ಇದೇ ನೋಡಿ ಲಾಂಗ್ ವೀಕೆಂಡ್ ಕಮಾಲು. ಕ್ಲಾಶ್ ಇಲ್ಲ ಅಂತಿದ್ರೆ ಈ 151 ನಂಬರು 200ರ ಗಡಿ ಕೂಡ ಆರಾಮಾಗಿ ದಾಟ್ತಾ ಇತ್ತು. ವಾರ್ 2 ಸಿನಿಮಾ ಕೂಡ ಒಳ್ಳೆ ಹೋಲ್ಡ್ ನೊಂದಿಗೆ 95 ಕೋಟಿಯ ಓಪನಿಂಗ್ ಅನ್ನ ಪಡ್ಕೊಳ್ತು. 3 ದಿನದ ಅಂತ್ಯ ಅದು 150 ಕೋಟಿಯ ಗಡಿಯನ್ನ ಬಂದು ತಲುಪಿದೆ. ಇವತ್ತು ಈ ಸಿನಿಮಾಗಳು ಒಂದು ದೊಡ್ಡ ಡ್ರಾಪ್ ಅನ್ನ ಕಾಣುವಂತಹ ಎಲ್ಲಾ ಚಾನ್ಸಸ್ಗಳು ಇದೆ. ಅಂಡ್ ಯಾವ ಸಿನಿಮಾ ಮಂಡೇ, ಟ್ಯೂಸ್ಡೇ, ವೀಕ್ ಡೇಸ್ ಅಲ್ಲಿ ಜಾಸ್ತಿ ಕಲೆಕ್ಷನ್ ಮಾಡುತ್ತೋ ನನ್ನ ಪ್ರಕಾರ ಅವರೇ ಈ ಸೋ ಕಾಲ್ಡ್ ಕ್ಲಾಶ್ ನ ವಿನ್ನರ್ ಆಗ್ತಾರೆ. ಕಡಕ್ ಆಗಿ ಹೇಳೋದಾದ್ರೆ ಎರಡೂ ಸಿನಿಮಾ ತಮ್ಮ ತಮ್ಮ ಜಾಗದಲ್ಲಿ ಡೀಸೆಂಟ್ ಆಗಿದೆ. ಪರ್ಫೆಕ್ಟ್ ಫಿಲಮ್ಸ್ ಆಗದೆ ಹೋದ್ರು ನಮಗೆ ಡೀಸೆಂಟ್ ಆಗಿ ಎಂಟರ್ಟೈನ್ ಮಾಡುವಂತಹ ಫ್ಯಾಕ್ಟರ್ಸ್ ಗಳು ಎರಡರಲ್ಲೂ ಇದೆ. ಕೆಲವರು ತಮ್ಮ ಸ್ಟಾರ್ ಮೇಲಿನ ಪ್ರೀತಿಗೆ ಆವರೇಜ್, ಡೀಸೆಂಟ್ ಅಂತ ಅಂತಿದ್ದಾರೆ. LCU ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡವರು ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಬಟ್ ಆಸ್ ಎ ಹೋಲ್ ಎರಡೂ ಸಿನಿಮಾಗಳು ಡೀಸೆಂಟ್ ಅನ್ನೋದು ನಮ್ಮ ಅಭಿಪ್ರಾಯ. ಇದಾಗಿತ್ತು ಕೂಲಿ, ವಾರ್ 2 ಸಿನಿಮಾಗಳ ಕ್ಲಾಶ್ ಬ್ರೇಕ್ ಡೌನ್. ನೀವು ಈ ಎರಡರಲ್ಲಿ ಯಾವ್ದನ್ನ ನೋಡಿದ್ರಿ ಅಂಡ್ ಎರಡನ್ನು ನೋಡಿದ್ರಾ? ಏನ್ ಅನ್ಸ್ತು? ಯಾವ್ದು ನಿಮಗೆ ತುಂಬಾ ಇಷ್ಟ ಆಯ್ತು? ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಹೆಲ್ತಿ ಡಿಸ್ಕಷನ್ಗಳಲ್ಲಿ ನಾನು ಕೂಡ ಭಾಗಿಯಾಗೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಸೈನಿಂಗ್ ಆಫ್, ಮನು.